ಸೂರ್ಯಕಾಂತಿ. ಅತ್ತೆ, ನಾವು ಬಂದಿದ್ದೀವಿ. ಅದೆಲ್ಲಿಗೆ ಹೋಗ್ಬೇಕೋ ಹೇಳಿ ಹೋಗೋಣ. ಏನು ನನ್ಗೋಸ್ಕರ ಬರ್ತಿದ್ಯಾ ನೀನು? ಹೇಳೋದ್ ನೋಡು, ತೊಂದರೆ ಇರೋದು. ಬಂದಾಯ್ತಲ್ಲ, ಹೊರಡಕ್ಕೆ ಹೇಳಿ. ಸರಿ ಸರಿ, ಈಗಾಗ್ಲೇ ತಡ ಆಗಿದೆ. ಹೊರಡೋದು ಯಾವಾಗ್ಲೋ, ಅಲ್ಲೋಗಿ ಪೂಜೆ ಮಾಡ್ಸೋದು ಯಾವಾಗ್ಲೋ. ನಡೀರಿ. ಕಾಂತಿ, ನಿನ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊ, ಹೋಗೋಣ. ಇಲ್ಲ, ನಾನ್ ಬರಲ್ಲ. ಬರಲ್ವಾ? ಯಾಕೆ ಬರಲ್ಲ? ನಾನೇ ಬರೋದ್ ಬೇಡ ಅಂತ ಹೇಳಿರೋದು. ಈ ಪೂಜೆ ಮನೆಯವ್ರು ಮಾಡೋಂಥದ್ದು, ಮನೆ ಕೆಲಸದವ್ರು ಬರೋದ್ ಬೇಕಾಗಿಲ್ಲ. ಯಾಕತ್ತೆ ಬರಬಾರ್ದು? ಬಂದ್ರೆ ಏನ್ ತಪ್ಪು? ದೇವ್ರ ದೃಷ್ಟಿಲಿ ಕೆಲ್ಸದವ್ರು ಒಂದೇ, ಯಜಮಾನ್ರು ಒಂದೇ. ಎಲ್ಲ ದೇವ್ರ ಮಕ್ಳು ತಾನೆ. ಐಶ್ವರ್ಯ, ನನಗ್ ವೇದ ಅಂತ ಹೇಳಕ್ ಬರ್ಬೇಡ. ಅವಳು ಬರ್ಕೂಡ್ದು ಅಂದ್ರೆ ಬರ್ಕೂಡ್ದು ಅಷ್ಟೇ. ಕಾಂತಿ ಬರ್ತಾ ಇದ್ರೆ ನಾನು ಬರಲ್ಲ. ಚೂರು ಶುದ್ಧಾಚಾರನೇ ಇಲ್ಲ. ಅವಳ ಪಕ್ಕನೆ ಕೂತ್ಕೋಬೇಕಂತೆ. ನಾಳೆ ದೇವಸ್ಥಾನದೊಳಗೆ ಅವಳು ಬಂದ್ರು ನಾವು ಸಹಿಸ್ಕೋಬೇಕು. ಹೋಗ್ಲಿ, ಸುಮ್ಮನಿರಮ್ಮ. ಹೊರಟ್ರಲ್ಲ, ಅದಕ್ಕೆ ಸಂತೋಷ ಪಡ. ನನಗೇನಂತೆ ಹೇಳ್ಬೇಕಾದ್ರೆ ನೀನೇ ಸುಮ್ಮನಿರ್ಬೇಕಾರೆ ನಾನೇನು ಮಾಡಲಿ? ನನಗೂ ಕೆಟ್ಟವಳು ಆಗಿ ಸಾಕಾಗೋಗಿದೆ. ಕೆಲಸ ಮಾಡಿ, ನೀವು ಕೂಡ ಹೋಗಿ ಬನ್ನಿ, ನಾನು ಇಲ್ಲೇ ಇರ್ತೀನಿ. ನಾವು ಹೋಗ್ತಾ ಇರೋದು ಮಂಜುನಾಥಂಗೆ ಒಳ್ಳೇದಾಗಲಿ ಅಂತ, ಅವನ ಆಯಸ್ ಗಟ್ಟಿ ಇರಲಿ ಅಂತ. ಈ ಟೈಮಲ್ಲಿ ತಲೆ ತೆಗಿಯೋಕೋಬೇಡ. ಡ್ರೈವರ್ ಅವರೇ, ಹೊರಡೋಣವಾ? ಬನ್ನಿ, ಮಲ್ಕೊಳ್ಳಿ. ಯಾಕಪ್ಪ, ಏನಾಯ್ತು? ನಿದ್ದೆ ಬರ್ತಿದ್ಯೇನ್ರಿ? ಹಂಗಿದ್ರೆ ಹೇಳಿ, ನಾನು ಓಡಿಸ್ತೀನಿ. ಇದ್ದೇ ಅಲ್ಲ ಸರ್, ಹಾವು. ನಮ್ಮ ಅದೃಷ್ಟ ಚೆನ್ನಾಗಿದೆ, ತಕ್ಷಣ ಬ್ರೇಕ್ ಆಗ್ತದೆ. ಇಲ್ಲ ಅಂದ್ರೆ ಹಾವು ಸತ್ತೋಗುದು. ಒಳ್ಳೆ ಕೆಲಸ ಮಾಡಿದೆಪ್ಪ. ಅದಕ್ಕೇನಾದ್ರೂ ಅಪಾಯ ಆಗಿದ್ರೆ ಮತ್ತೊಂದು ದೋಷ ಸುತ್ಕೊಂಡಿರೋದು. ನಿಧಾನಕ್ಕೆ ನೋಡ್ಕೊಂಡು ಓಡಿಸಪ್ಪ. ಅಂತೂ ಒಂದಲ್ಲ ಒಂದು ಅಡ್ಡಿ ಆತಂಕಗಳು ಬರ್ತಾನೆ ಇದ್ದಾವೆ. ಅದು ಹಾಗೇ ರೀ ಅಂತಮ್ಮವ್ರೆ. ನಾಗದೋಷ ಇದ್ದಾಗ ಅದನ್ನು ಪರಿಹರಿಸಿಕೊಳ್ಳೋದು ಅಷ್ಟು ಸುಲಭ ಅಲ್ಲ. 108 ವಿಘ್ನಗಳು ಎದುರಾಗ್ತವೆ. ಅವನ್ನೆಲ್ಲ ಎದುರಿಸಿ ದೇವರನ್ನ ಸಂತೃಪ್ತಿಗೊಳಿಸಿದ್ರೇನೆ ಫಲ ಸಿಗೋದು. ಅವ್ರ ಬಗ್ಗೆ ಒಂದು ವಿಷಯ ಗೊತ್ತಾಯ್ತು. ಅವರಪ್ಪ ಹಾವುಗೊಳ್ರ ಜಾತಿಯವರಂತೆ, ಹಾವು ಹಿಡಿತಿದ್ದಂತೆ. ಅವ್ರಿಗೆ ಕಣ್ಕಟ್ಟೋ ವಿದ್ಯೆ ಎಲ್ಲ ಗೊತ್ತಿತ್ತಂತೆ. ಈ ವಿದ್ಯೆ ಕಾಂತಿಗೂ ಯಾಕೆ ಬಂದಿರಬಾರ್ದು? ಅವಳು ಯಾಕೆ ಆಟ ಆಡಿಸ್ತಿರ್ಬಾರ್ದು? ಯಾರಮ್ಮ ಈ ವಿಷಯ ಎಲ್ಲ ಹೇಳಿದ್ದು? ಹೇಗೋ ಪತ್ತೆ ಮಾಡಿದೆ. ಅದಕ್ಕೆ ಒಂದು ಕೆಲಸ ಮಾಡೋಣ ಅಂತಿದ್ದೀನಿ. ಒಂದು ಸ್ವಲ್ಪ ದಿನ ಕಾಂತಿನ ಮನೆಯಿಂದ ಆಚೆ ಇಡೋದು. ಆಗ್ಲೂ ಐಶ್ವರ್ಯ ಹಾಗೆ ಅನ್ಸ್ತಾ ನೋಡೋದು. ನನಗೆ ಗೊತ್ತು ನಿಮ್ಗಿದೆಲ್ಲ ಇಷ್ಟ ಆಗಲ್ಲ ಅಂತ. ಏನೇ ಆಗ್ಲಿ, ನನ್ನ ಕಾಂತಿನ ಮನೇಲಿ ಇರಕ್ ಬಿಡಲ್ಲ.